ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ನನ್ನ ಹೊಸ ಚಾನಲ್ ಐತಿಹಾಸಿಕ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತು ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ತೋರಿಸಲಿಕ್ಕೆ ಬಂದಿದ್ದೇನೆ. ಇದು ಬೆಂಗಳೂರಿನ KR ಮಾರ್ಕೆಟ್ ಹೋಗುವಂಥ ರಸ್ತೆಯ ಪಕ್ಕದಲ್ಲೇ ಇದೆ. ಅಂದರೆ ಕೋಟೆಯಿಂದ ಕೇವಲ ಒಂದು 500 ಮೀಟರ್ ದೂರದಲ್ಲಿದೆ. ನೋಡ್ಬೋದು, ಇದು ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ. ಎಂಟ್ರೆನ್ಸ್ ಫೀಸು 20 ರೂಪೀಸ್ ಇರುತ್ತೆ. ಅವರು ಒಂದು ಸ್ಕ್ಯಾನರ್ ಕೊಡ್ತಾರೆ, ಅದರಲ್ಲಿ ನಾವು ಪೇ ಮಾಡಬೇಕು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಸರ್ವೆಗೆ ಹೋಗುತ್ತೆ 20 ರೂಪಾಯಿ. ಮತ್ತೇನು, ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಅರಮನೆಯ ಎಂಟ್ರೆನ್ಸು. ಪುರಾತತ್ವ ಇಲಾಖೆ ಒಂದು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದೆ ಈ ಸ್ಥಳವನ್ನು. ನೋಡ್ಬೋದು, ನಿಮಗೆ ಒಂಥರ ಪಾರ್ಕ್ ಥರ ಮುಂದೆ. ಇದು ಅರಮನೆ ಎಂಟ್ರೆನ್ಸು. ನೋಡಿ, ತುಂಬ ಜನ ಇದ್ದಾರೆ. ಬನ್ನಿ ಈಗ ಅರಮನೆಯನ್ನು ನೋಡೋಣ. ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಇದು ಒಂದು ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಒಂದು ಬೆಂಗಳೂರಲ್ಲಿ. ಈ ಅರಮನೆ ನಿರ್ಮಾಣ ಹೈದರ್ ಅಲಿ ಕಾಲದಲ್ಲಿ, ಅಂದರೆ 1781ರಲ್ಲಿ ಶುರುವಾಗಿ, ಆನಂತರ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಅಂದರೆ 1790ರಲ್ಲಿ ಇದನ್ನು ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸ್ತಾನೆ. ಅಂದರೆ ಹೈದರ್ ಅಲಿ ಕಾಲದಲ್ಲಿ ಶುರುವಾಗಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇದು ಸಂಪೂರ್ಣ ಆಗುತ್ತೆ. ಈ ಅರಮನೆ ಪೂರ್ತಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ. ಮತ್ತು ಅರಮನೆ ಬಹುತೇಕ ಭಾಗವನ್ನು ಸಾಗುವಾನಿ ಮರದಿಂದ ಮಾಡಲಾಗಿದೆ. 90% ಸಾಗುವಾನಿ ಮರನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ಅರಮನೆ ನಿರ್ಮಿಸಲಿಕ್ಕೆ. ಇದು ಚಾವಣಿ ಮತ್ತು ಅಂದರೆ ಎರಡು ಅಂತಸ್ತಿನ ಒಂದು ಕಟ್ಟಡ ಆಗಿರೋದ್ರಿಂದ, ಅರಮನೆ ಆಗಿರೋದ್ರಿಂದ ಸಾಗುವಾನಿ ಮರವನ್ನು 90% ಇಲ್ಲಿ ಯೂಸ್ ಮಾಡಿಕೊಂಡು ಒಂದು ಅರಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೋಡ್ಬೋದು, ಎಲ್ಲ ಸಾಗುವಾನಿ ಪಿಲ್ಲರ್ ಥರ ಇರೋ ಕೆಲವು ಸಾಗುವಾನಿ ಮರವನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿ ಉರ್ದು ಅಲ್ಲಿ ಏನೋ ಇದೆ. ಈ ಅರಮನೆ ಒಂದು ಶಾಸನದಲ್ಲಿ ಸಂತೋಷದ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ಈ ಅರಮನೆಯನ್ನು ವರ್ಣಿಸಲಾಗಿದೆ. ನೋಡ್ಬೋದು, ನಿಮಗೆ ಪೇಂಟಿಂಗ್ ಎಲ್ಲ ಕಾಣಿಸುತ್ತೆ ಆ ಅರಮನೆಯ ಒಂದು ಕೋಣೆಯ ಗೋಡೆಯಲ್ಲಿ. ನೋಡ್ಬೋದು, ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಇದು ಟಿಪ್ಪು ಸುಲ್ತಾನ್ ಬೇಸಿಗೆ ಸಮಯದಲ್ಲಿ ಬಂದು ಇಲ್ಲಿ ಉಳ್ಕೋತಿದ್ದ. ಆ ಸಮಯದಲ್ಲಿ ತೆಗೆದಿರ್ತಕ್ಕಂಥ ಒಂದಿದ್ದು. ಇದು ಹಿಂದಿನ ಹಿಂಭಾಗ, ಇದು ಮುಂದಿನ ಮುಂಭಾಗ ತೋರಿಸಿದೆ. ಇದೊಂದು ತೊಟ್ಟಿ ಇದೆ ಅಲ್ಲೊಂದು. ನೋಡಿ, ಅಲ್ಲಿ ಸರಳುಗಳು ಇರ್ಬೋದು. ಮೋಸ್ಟ್ಲಿ ಸ್ನಾನ ಮಾಡ್ತಕ್ಕಂಥ ಜಾಗ ಇರ್ಬೋದು ಇದು. ನೋಡ್ಬೋದು ನೀವು. 1957ರಲ್ಲಿ ಇದನ್ನು ರಾಷ್ಟ್ರೀಯ ಸ್ಮಾರಕ ಒಂದು ಘೋಷಣೆ ಮಾಡಲಾಗಿದೆ. ಇದು ಈಗ ಭಾರತೀಯ ಪುರಾತತ್ವ ಇಲಾಖೆಯ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ. ನೋಡ್ಬೋದು, ನಿಮ್ಮ ಮೆಟ್ಲು ಎಷ್ಟಿದೆ. ಅಲ್ಲೊಂದು ದರ್ಬಾರ್ ಹಾಲ್ ಕೂಡ ಇದೆ. ನೋಡಿ, ಇಲ್ಲಿ ಟಿಪ್ಪು ಸುಲ್ತಾನ್ ಕೂತು ದರ್ಬಾರ್ ನಡೆಸ್ತಾ ಇದ್ದ. ಅಂದರೆ ಅಧಿಕಾರಿಗಳು, ಪ್ರಜೆಗಳು ಅವರ ಜೊತೆಗೆ ಒಂದು ದರ್ಬಾರಲ್ಲಿ ಕೂತು ಒಂದು ಆಡಳಿತ, ಒಂದು ದರ್ಬಾರ್ ಮಾಡ್ತಾ ಇದ್ದ. ನೋಡ್ಬೋದು, ನಿಮಗೆ ಎಷ್ಟು ಗೂಡುಗಳಿದೆ. ಇದು ಅಂತಃಪುರ, ಅಂದರೆ ವಾಸ ಮಾಡಲಿಕ್ಕೆ ಇರುವಂಥ ಒಂದು ಕೋಣೆ. ಅಂದರೆ ಮೇಲೆ ದರ್ಬಾರ್ ಹಾಲ್ ಪಕ್ಕದಲ್ಲೇ ಈ ಕೋಣೆ ಇದೆ. ನೋಡ್ಬೋದು, ಎಷ್ಟು ಚೆನ್ನಾಗಿ. ಇತ್ತೀಚೆಗೆ ಇದು ಪುರಾತತ್ವ ಇಲಾಖೆ ಸೇರಿದ್ರಿಂದ ನೋಡಿ ಎಷ್ಟೊಂದು ಪೇಂಟಿಂಗ್, ಅಂದರೆ ಆಗಿನ ಕಾಲದಾಗೆ ಆ ಥರ ಪೇಂಟಿಂಗ್ ಮಾಡಿದ್ದಾರೆ. ನೋಡಿ, ಹೂಗಳಿಂದ ಒಂದು ಪೇಂಟಿಂಗ್ ಇದೆ, ಸಖತ್ತಾಗಿದೆ. ಇದೆಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಇದಕ್ಕೆ ಬರದೇ ಇದ್ದಿದ್ರೆ ಇದನ್ನು ಕೂಡ ಕೆತ್ತಿ ಬಿಸಾಕ್ಬಿಡೋರು ನಮ್ಮ ಜನ. ಸೊ ಭಾರತೀಯ ಪುರಾತತ್ವ ಇಲಾಖೆಗೆ ಇದನ್ನು ಸಂರಕ್ಷಣೆ ಮಾಡಿ ಇಟ್ಟಿದೆ. ನೋಡಿ, ಇದೆ ದರ್ಬಾರ್ ಹಾಲ್. ಇಲ್ಲಿ ಟಿಪ್ಪು ಸುಲ್ತಾನ್ ಕೂತ್ಕೊಂಡು ಪ್ರಜೆಗಳನ್ನ, ಅಧಿಕಾರಿಗಳನ್ನ ಮೀಟ್ ಹಾಕುವಂಥ ಒಂದು ಸ್ಥಳ. ನೋಡಿ, ದರ್ಬಾರ್ ಹಾಲ್ ಪಕ್ಕದಲ್ಲಿ ಈ ಕಡೆ ಒಂದು ಸ್ಥಳ ಇದೆ ಸೆಂಟ್ರಲ್ಲಿ. ಸ್ಟೇಟ್ ನೋಡಿದರೆ ಯಾವುದೋ ಸಿನಿಮಾ ಶೂಟಿಂಗ್ ಸೆಟ್ಟು ಅಂತ ಅನಿಸುತ್ತೆ. ನೋಡಿದರೆ ಇದನ್ನು ನಮಗೆ ತುಂಬ ಅದೇ ಥರ, ನಮಗೆ ಈಗಲೂ ಅದೇ ಥರ ಉಳಿಸ್ಕೊಂಡಿದ್ದಾರೆ. ನೋಡ್ಬೋದು, ಇದು ದರ್ಬಾರ್. ಇಲ್ಲಿ ಕೂತ್ಕೊಂಡು ಸೈನಿಕರನ್ನ, ಅಧಿಕಾರಿಗಳನ್ನ ಮತ್ತು ಜನಗಳನ್ನು ಮಾತಾಡಿಸ್ತಿದ್ದಂಥ ಒಂದು ಜಾಗ. ಅನೇಕ ಸಿನಿಮಾಗಳಲ್ಲಿ ನೋಡ್ತೀರ, ಮೇಲೆ ಕೂತು ಕೆಳಗೆ ಒಂದು ದರ್ಬಾರ್ ಮಾಡುವಂಥ ಒಂದು ದೃಶ್ಯವನ್ನು, ಅದೇ ಥರ ಇದು ಕೂಡ. ನೋಡಿ, ದರ್ಬಾರ್ ಹಾಲ್ ಮತ್ತು ಕೆಳಗೆ ಸಾಮಾನ್ಯರು, ಅಧಿಕಾರಿಗಳು ಮತ್ತು ಅವ್ರನ್ನ
ಮಾತಾಡಿಸ್ತಕ್ಕಂಥ ಒಂದು ಜಾಗ ಆಗಿದೆ. ಇದೊಂದು ಪಕ್ಕದಲ್ಲಿ ರಾಣಿಯರು ಮತ್ತು ಮೇಲಧಿಕಾರಿಗಳು ಕೂರ್ತಕ್ಕಂಥ ಒಂದು ಸ್ಥಳ ಇರ್ಬೋದೇನೋ. ಅದು ಒಂದು ಪ್ರಾಂಗಣ ಮುಂದೆ ಸೇಮ್ ಇದೇ ಥರ ಹಿಂದೆ ಮತ್ತು ಮುಂದೆ ಒಂದು ಸ್ಪೇಸ್ ಇದೆ. ಸೆಂಟ್ರಲ್ಲಿ ಒಂದು ದರ್ಬಾರ್ ನಡೆಸುವಂಥ ಇದಿದೆ ಮತ್ತು ಅಕ್ಕಪಕ್ಕದಲ್ಲಿ ಒಂದು ಅಂತಃಪುರ ಥರ ಒಂದು ಕಟ್ಟಿದ್ದಾರೆ. ನೋಡು ಎಷ್ಟು ನೀಟಾಗಿ ಒಂದು ಅರಮನೆಯನ್ನು ರಚಿಸಿದ್ದಾರೆ. ಸೇಮ್ ಮೈಸೂರು ಅರಮನೆ ಥರನೇ ಒಂಥರ ಕಾಣಿಸುತ್ತೆ ನನಗೆ ಇದು ನೋಡಿದರೆ. ಸಂಪೂರ್ಣವಾಗಿ ಇದು ಸಾಗುವಾನಿ ಮರದಿಂದ, ಅಂದರೆ ಇದು ನಂತರ ಟಿಪ್ಪು ಸುಲ್ತಾನ್ ನಂತರ ಬ್ರಿಟಿಷರು ಕೂಡ ಇಲ್ಲಿ ಒಂದು ಕಚೇರಿ ಮಾಡ್ಕೊಂಡು ಇದ್ದರು ಅನ್ನೋದು ಇಲ್ಲಿ ದಾಖಲಾಗಿದೆ. ಅವರ ಕಾಲದಲ್ಲೂ ಇದನ್ನು ತುಂಬ ಶಿಸ್ತಿನಿಂದ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚಾಣಾಕ್ಷತನದಿಂದ ಎಷ್ಟು ಇದು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂದರೆ ಅಷ್ಟು ಸುಂದರವಾಗಿ ಇದನ್ನ ನಿರ್ಮಿಸಿದ್ದಾರೆ. ನೋಡ್ಬೋದು ನೀವು. ಒಳಗೆ ಒಂದು ಮ್ಯೂಸಿಯಂ ಇತ್ತು, ಬಟ್ ಅಲ್ಲಿ ಒಳಗೆ ಬಿಡಲಿಲ್ಲ. ತುಂಬ ಅಲ್ಲಿ ತೈಲಚಿತ್ರಗಳು, ವರ್ಣಚಿತ್ರಗಳು ತುಂಬ ಇದ್ವು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇಲ್ಲಿ. ಇದು ಅರಮನೆ ಪಕ್ಕದಲ್ಲೇ ಇರುವಂತಹ ವೆಂಕಟರಮಣ ಸ್ವಾಮಿ ದೇವಾಲಯ. ಇದು ಅರಮನೆ ಎಂಟ್ರೆನ್ಸು, ನೀವು ನೋಡ್ಬೋದು. ಇದು ದರ್ಬಾರ್ ಹಾಲ್, ಇದು ಮುಂಭಾಗದ ದರ್ಬಾರ್ ಹಾಲ್, ನೀವು ನೋಡ್ಬೋದು. ಇದು ಇನ್ನೊಂದು ಸೈಡಿನ ಅಂತಃಪುರ, ಅಂದರೆ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ಅಂತಃಪುರ ನೋಡ್ಬೋದು. ಈ ಸ್ಕ್ಯಾನರ್ನ ನಾವು ಸ್ಕ್ಯಾನ್ ಮಾಡಿದರೆ ಅದರ ಡೀಟೇಲ್ಸ್ ತುಂಬ ಬೇಗ ಬಂದುಬಿಡುತ್ತೆ. ಇದರ ಡೀಟೇಲ್ಸ್ ಅಲ್ಲೇ ಸಿಕ್ಬಿಡುತ್ತೆ. ನೋಡ್ಬೋದು. ಇದು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಗೋಡೆ, ಕೋಟೆ ಗೋಡೆ. ಇದು ದರ್ಬಾರ್ ಹಾಲ್. ಮತ್ತೊಂದು ನಾನು ಇಲ್ಲಿ ಏನು ಗಮನಿಸಿದೆ ಅಂದರೆ ಇಲ್ಲಿ ಒಂದು ಗಣೇಶನ ಮೂರ್ತಿ ಕೂಡ ಇದೆ. ಅಂದರೆ ಗಣೇಶನ ಭಿನ್ನವಾದ ಒಂದು ಮೂರ್ತಿ ಕೂಡ ಅಲ್ಲಿತ್ತು. ಅದನ್ನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅರಮನೆಯ ಆವರಣದಲ್ಲೇ ಇದು ಇದೆ. ಇತ್ತೀಚೆಗೆ ಇವರು ತಂದು ಇಲ್ಲಿ ಇಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲಿಂದ KR ಮಾರ್ಕೆಟ್ ಹೋಗುವ ರೋಡ್ನಲ್ಲಿ ಬೆಂಗಳೂರು ಕೋಟೆ ಕೂಡ ನಿಮಗೆ ಸಿಗುತ್ತೆ. ಅದರಿಂದ ಒಂದು 500 ಮೀಟ್ರು ದೂರದಲ್ಲೇ ಇದೆ ಈ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆಯ ಒಂದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗದೇ ಇದ್ದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ. ಇದೇ ರೀತಿ ಐತಿಹಾಸಿಕ ಸ್ಥಳಗಳನ್ನು ತೋರಿಸುವ ಹಂಬಲ ನನ್ನದು. ಪ್ರೋತ್ಸಾಹಿಸಿ. ಪೂರ್ತಿ ವಿಡಿಯೋ ನೋಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ಮರೆಬೇಡಿ. ವೀಕ್ಷಣೆ ಮಾಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.